ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಆಮೇಲೆ ಫಾರೆಕ್ಸ್ ನಾಳೆಗೆ ಯಾವ್ಯಾವ ಆಪ್ಷನ್ಸ್ ನಮಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ, ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರ ನಾವು ಇವತ್ತು ಫುಲ್ ಮಾರ್ಕೆಟ್ ಡೌನ್ ಸೈಡ್ ಇರತ್ತೆ ಅಂತ ನಾವು ಡಿಸಿಷನ್ ತಗೊಂಡಿದ್ವಿ ಎಲ್ರು ಕಲೆಕ್ಟಿವ್ ಆಗಿ, ಕರೆಕ್ಟಾ? ಅದ್ರ ಪ್ರಕಾರನೇ ಇವತ್ತು ಮಾರ್ಕೆಟ್ ಫಸ್ಟ್ ಒಂದು 15-20 ಮಿನಿಟ್ಸ್ ಅಪ್ ಸೈಡ್ ಅಂತ ಹೋಯ್ತು ಸ್ವಲ್ಪ. ಓಕೆ, ಸೊ ಎಲ್ಲಾರ್ನು ಹಿಂದಿನ ಬುಲ್ಲಿಶ್ ಅಂತ ತಿಳ್ಕೊಂಡು ಎಲ್ಲರಿಗೂ ಟ್ರ್ಯಾಪ್ ಮಾಡ್ತು, ಮತ್ತೆ ಡೌನ್ ಸೈಡ್ ಬಂತು. ಓಕೆನಾ? ಸೊ ಅದಕ್ಕಾಗಿ ಇಲಿಯಟ್ ವೇವ್ಸ್ ಇದೆ ಮೇನ್ ಇಂಪಾರ್ಟೆನ್ಸ್. ಇದು ಡೈರೆಕ್ಷನ್ ನಿಮಗೆ ಪರ್ಫೆಕ್ಟ್ ಆಗಿ ಇರುತ್ತೆ, ಇದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬಹುದು ಮಾರ್ಕೆಟ್ ಪಾಸಿಬಿಲಿಟೀಸ್ ಬಗ್ಗೆ ಇದು ಇರುತ್ತೆ. ಓಕೆ, ಈಗ ಇದೆ ನೋಡಿ, ನಿಫ್ಟಿ 50ನ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾನು ಈಗ ಇದ್ದೀನಿ. ಸೊ ಇವತ್ತಿಂದು 17, ಓಕೆ 17, ಓಕೆ ಇದು ನೋಡಿ ಇವತ್ತು ನಿಮಗೆ ಮಾರ್ಕೆಟ್ ನಿನ್ನೆ ಕ್ಯಾಂಡಲ್ ಕಿತ್ತನು ಇಷ್ಟು ಮೇಲ್ಗಡೆ ಹೋಯ್ತು ಆಲ್ಮೋಸ್ಟ್ ಆಲ್. ಓಕೆ, ಫಸ್ಟ್ 15 ಮಿನಿಟ್ಸ್ ಅಲ್ಲಿ ನಿಮಗೆ ಫುಲ್ ಅಪ್ ಸೈಡ್ ತೋರಿಸ್ತು, ಆಮೇಲೆ ಮತ್ತೆ ಡೌನ್ ಸೈಡ್ ಬಂದ್ಬಿಡ್ತು. ಓಕೆನಾ? ಸೊ ಈಗ ಇದು ಜಡ್ ಮೂವ್ಮೆಂಟ್ ಅಲ್ಲಿ ಇದೆ. ಓಕೆ, ಜಡ್ಡು ತುಂಬಾ ಅನ್ಪ್ರಿಡಿಕ್ಟೇಬಲ್ ಅಂತ ಇನ್ ಸೆನ್ಸ್ ಅಂತಂದ್ರೆ ಎನಿ ಟೈಮ್ ಇದು ರಿವರ್ಟ್ ಆಗತ್ತೆ. ಇದನ್ನ ಇಲ್ಲಿ ಇಷ್ಟಕ್ಕೆ ರಿವರ್ಟ್ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಜಡ್ ಯಾವತ್ತು ನಮಗೆ ಫೈನಲಿ ಇದರಲ್ಲಿ ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಇರ್ತದೆ. ಅಂದ್ರೆ ನಿಮಗೆ ಟ್ರಯಾಂಗಲ್, ಓಕೆ, ಆ ತರ ಎಕ್ಸ್ಪೆಂಡಿಂಗ್ ಟ್ರಯಾಂಗಲ್ ಮತ್ತೆ ಎಕ್ಸ್ಪೆಂಡಿಂಗ್ ಟೈಪ್ ಆಫ್ ಟ್ರಯಾಂಗಲ್ಸ್ ಮತ್ತೆ ಕಾಂಟ್ರಾಸ್ಟಿಂಗ್ ಟ್ರಯಾಂಗಲ್ಸ್ ನಿಮಗೆ ಈ ಜಡ್ ಅಲ್ಲಿ ಸಿಗುತ್ತೆ. ಆಮೇಲೆ ಇದು ಲಾಸ್ಟ್ ಜಡ್ ಅಲ್ಲಿದೆ ಅಂತಂದ್ರೆ ಮಾರ್ಕೆಟ್ ಲಾಸ್ಟ್ ಕರೆಕ್ಷನ್ ಅಲ್ಲಿ ಇದೆ ಅಂತ. ಎನಿ ಟೈಮ್ ಅದು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಜಡ್ ವೇವ್ ಅಲ್ಲಿ ಇದ್ರೆ. ಈಗ ಜಡ್ ನೋಡಿ, ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರ ಇದು 38.2% ಫೇಲಿಯರ್ ರೇಷಿಯೋಗೆ ಬಂದಿದೆ. ಸೊ ನೆಕ್ಸ್ಟ್ 61.8 ಇದೆ. ಓಕೆ, ಈಗ ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರ ಟೈಮ್ ಅನಾಲಿಸಿಸ್ ಪ್ರಕಾರ ನಾವೇನಾದ್ರೂ ಹೋದ್ರೆ ಓಕೆ, ಇಲ್ಲಿ ನೋಡಿ, ನಾವು ಟೈಮ್ ಅನಾಲಿಸಿಸ್ ಸ್ವಲ್ಪ ಮಾಡಿದ್ರೆ ಇದು 16 ಕ್ಯಾಂಡಲ್ ಅಲ್ಲಿ ಇದೆ ನಮ್ದು ವಾಯು. ಸೊ ಜಡ್ಡು ನಿಮ್ದು ವಾಯುದು ಕಾಲ ಭಾಗ ಇರುತ್ತೆ, ಅರ್ಧ ಭಾಗ ಇರುತ್ತೆ, ಇಲ್ಲ ಈಕ್ವಲ್ ಇರುತ್ತೆ. ಈಗ ನೋಡಿ, ಇಲ್ಲಿಗೆ ನಮ್ಗೆ 15 ಕ್ಯಾಂಡಲ್ ಆಗಿದೆ. ಓಕೆ, ಸೊ 17 ಕ್ಯಾಂಡಲ್ ಎಲ್ಲಿ ಬರುತ್ತೆ? ನಮ್ 17 ಕ್ಯಾಂಡಲ್ ಇಲ್ಲಿಗೆ ಬರುತ್ತೆ. 16 ಕ್ಯಾಂಡಲ್. ಓಕೆ, ಸೊ 16 ಕ್ಯಾಂಡಲ್ ಟೈಮಿಂಗ್ ಏನು? ನಿಮಗೆ ಮುಂಜಾನೆ 9:15 ಅಂದ್ರೆ 9:15 ಅಂತಂದ್ರೆ ಫಸ್ಟ್ 15 ಮಿನಿಟ್ಸ್ ಅಂದ್ರೆ 9:30. ಓಕೆ, ಸೊ 9:30 ಇಂದ 9:30 ಆದ್ಮೇಲೆ ಎನಿ ಟೈಮು ನಮ್ದು ಮಾರ್ಕೆಟ್ ನೆಕ್ಸ್ಟ್ ಮೂವ್ ಕೊಡಬಹುದು. ಅಂದ್ರೆ ಅದು ನಿಮಗೆ ಮ್ಯಾಕ್ಸಿಮಮ್ ಚಾನ್ಸಸ್ ಜಡ್ ಇಲ್ಲಿಗೆ ಮುಗಿದ್ರೆ, ಓಕೆ, ಸೊ ನಿಮ್ಗೆ ಅಪ್ ಸೈಡ್ ಮೂವ್ ಆಗುತ್ತೆ. ಓಕೆ, ಚಾನ್ಸಸ್ ಇದು. ಇಲ್ಲ ಮತ್ತೊಂದು ಪಾಸಿಬಿಲಿಟಿ ಇದೆ, ನಾಳೆಗೆ 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಗ್ಯಾಪ್ ಡೌನ್ ಓಪನ್ ಆಗಿ, ಅಂದ್ರೆ ಇವತ್ತಿಗಿರೋದು 25,822, ಇದು ಲೋ ಇರೋದು 25,669. ಸೊ ನಿಮ್ಗೆ 100 ಪಾಯಿಂಟ್ಸ್ ಇಲ್ಲ 200 ಪಾಯಿಂಟ್ಸ್ ನಿಮಗೆ ಫಸ್ಟ್ 15 ಮಿನಿಟ್ಸ್ ಇಲ್ಲ ಹಾಫ್ ಅನ್ ಅವರ್ ಅಲ್ಲೇ ಸೀದಾ ಡೌನ್ ಬಂದು ಆಮೇಲೆ ಮತ್ತೆ ಸಡನ್ ಆಗಿ ಅಪ್ ಆಗ್ಬಹುದು. ಸೊ 61% ಟಚ್ ಮಾಡಬಹುದು. ಓಕೆ, ಇಲ್ಲ ಟಚ್ ಮಾಡ್ಲಿಕ್ಕಿಲ್ಲ. ಸೊ ನಮ್ ಪ್ರಕಾರ ಈಗ ಇದು ಈ ರೇಷೋ ಮುಗಿದಿದೆ. ಈಗ 38 ಪಾಯಿಂಟ್ ಅಂತೂ ಮಿನಿಮಮ್ ಜರ್ನಿ ಆಗಿಬಿಟ್ಟಿದೆ ಈಗ ಜಡ್ ರೇಷೋದು. ಓಕೆ, ಜಡ್ ಫಿಲರ್ ಆಗಿಬಿಟ್ಟಿದೆ ಈಗ. ಸೊ ನಮ್ಗೆ ಈ ಟೈಮಿಂಗ್ ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋದೆ. ಮುಂಜಾನೆ
ಮುಂಜಾನೆ 9:10 ಅಂದ್ರೆ 10 9 10 ಅಂತಂದ್ರೆ 75 ಮಿನಿಟ್, 1 ಅವರ್ ಅಂತಂದ್ರೆ ನಿಮ್ಗೆ 10:30ವರೆಗೆ ಮುಂಜಾನೆ 10:30ವರೆಗೆ ಅಂದ್ರೆ 1 ಅವರ್ ಮಾರ್ಕೆಟ್ ಫಸ್ಟ್ 1 ಅವರ್ ಕ್ರಿಟಿಕಲ್ ಆಗಿರುತ್ತೆ. ಓಕೆ, ಸೊ ಆ 1 ಅವರ್ ಅಲ್ಲಿ ತುಂಬಾ ವಾಲಟಿಲಿಟಿ ಇರುತ್ತೆ. ಯಾವುದೇ ತರ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ ಫಸ್ಟ್ 1 ಅವರ್ ಅಲ್ಲಿ. ಓಕೆ, ಸೊ ನಮ್ ಟೈಮ್ ಪ್ರಿಯರ್ 10:30 ನಂತರ ನೀವು ಮಾರ್ಕೆಟ್ ಸೆಟ್ಲ್ ಆಗ್ಬಹುದು. ಸೆಟ್ಲ್ ಆದ ನಂತರ ನಾವು ಆಮೇಲೆ ಡಿಸಿಷನ್ ಮಾಡಬಹುದು. ಓಕೆ, ಈಗ ಇದು ಒಂದು ಪಾಸಿಬಿಲಿಟಿ ನಾನು ನಿಮ್ಗೆ ಹೇಳಿದೆ. ನೋಡಿ, ಈಗ ಇಲ್ಲಿ ಮತ್ತೊಂದು, ನಿಮಗೆ ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡಿದ್ರೆ ಏನ್ ಅನ್ಸುತ್ತೆ ನೋಡಿ. ಈ ಬಾಟಮ್ಗೆ ಈ ಲಾಸ್ಟ್ 2 ಕ್ಯಾಂಡಲ್ಸ್ ನೋಡಿದ್ರೆ ಇಲ್ಲಿ ನಿಮ್ಗೆ ಬೈ ಕಾಣಿಸ್ತಾ ಇದೆ ಹೆಚ್ಚಿಗೆ. ಓಕೆನಾ, ಸೊ ಆಲ್ಮೋಸ್ಟ್ ಲಾಸ್ಟ್ 1.5 hours ನಿಮ್ಗೆ ಬೈಯಿಂಗ್ ಇದೆ. ಅದು ಮಧ್ಯಾಹ್ನ 1 ಗಂಟೆಯಿಂದ ನಂತರ ನಿಮ್ಗೆ ಬೈಯಿಂಗೇ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, ಸೆಲ್ಲಿಂಗ್ ಪ್ರೆಷರ್ ಇಲ್ಲ, ಕರೆನಾ? ಓಕೆ, ಹಾಗಿದ್ದಾಗ ಇದು ಒಂದು ಪ್ಲಸ್ ಇಂಡಿಕೇಶನ್ ನಮ್ಗೆ. ಸೊ ಇದು ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೇನೋ ಅಂತ, ಅಪ್ ಸೈಡ್ ಮೂವ್ ಆಗ್ಬೋದೇನೋ ಅಂತ ಒಂದು ಇಂಡಿಕೇಶನ್. ಓಕೆ, ಸೊ ಇದನ್ನೇ ಈಗ ಸ್ವಲ್ಪ ಸ್ಮಾಲ್ ಟೈಮ್ ಫ್ರೇಮ್ಗೆ ಹೋಗೋಣ. ನೋಡಿ, ಇದು ABC, ನೀವು ಆ ತರ ನೋಡಿದ್ರೆ ಓಕೆನಾ. ನೋಡಿ, ನಿಮಗೆ ಇದು 0, ಇದು A, ಇದು B, ಇದು C. ನೋಡಿ, ಸಿ ನಿಮಗೆ ಎಕ್ಸಾಕ್ಟ್ಲಿ 161%ಗೆ ಇದು ಆಕ್ಷನ್ ರಿಯಾಕ್ಷನ್ಸ್ ತೋರಿಸ್ತಾ ಇಲ್ವಾ? ನೋಡಿ, ಎಕ್ಸಾಕ್ಟ್ಲಿ 161% ಆಸ್ಪಾಸಿಗೆ ನಿಮಗೆ ರಿವರ್ಸಲ್ ಸೈನ್ಸ್ ನ ತೋರಿಸ್ತಾ ಇದೆ. ಆಯ್ತಾ? ಸೊ ಇದು ಎರಡನೇ ಪ್ಲಸ್ ಪಾಯಿಂಟ್. ಓಕೆ, ನಮಗೆ 38.2 ಜಡ್ ರೇಷಿಯೋ, ಫೇಲಿಯರ್ ರೇಷಿಯೋ ಟಚ್ ಆಗಿದೆ, ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಇದೆ. ಆಮೇಲೆ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಮಗೆ ಸಿ ನಿಮಗೆ ಎಕ್ಸಾಕ್ಟ್ಲಿ 161.8% ಇದೆ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ABC. ಆಮೇಲೆ ಮತ್ತೊಂದು ಏನ್ ಗೊತ್ತಾ, ನಿಮ್ಗೆ ಇದು ಸ್ವಲ್ಪ ಡಯಾಗ್ನಲ್ ಅಲ್ಲಿ ಇರುತ್ತೆ, ಇದು ನಿಮ್ಗೆ ಡಯಾಗ್ನಲ್ ಇನ್ ಸೆನ್ಸ್ ಈಗ ನಾನು ಇದನ್ನ ಒಂದು ಸ್ವಲ್ಪ ನಿಮಗೆ ಇದನ್ನ ಟ್ರಯಾಂಗಲ್ ರೀಡ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಸ್ವಲ್ಪ ಟ್ರಯಾಂಗಲ್ ಆಂಗಲ್ ಥ್ರೂ ನೋಡೋಣ ಅಂತ. ಓಕೆ, ಸ್ವಲ್ಪ ಹೊತ್ತು ಮಾರ್ನಿಂಗ್ ನಿಮಗೆ ಒಂದು 10 10:30ವರೆಗೆ ಈ ಡಯಾಗ್ನಲ್ ಅಲ್ಲಿನೇ ಒಂದು ಸ್ವಲ್ಪ ಮಾರ್ಕೆಟ್ ಮೂವ್ ಆಗಬಹುದು. ಓಕೆ, ಫಸ್ಟ್ 1 ಅವರ್ ಈ ರೇಂಜ್ ಅಲ್ಲಿನೇ ನಿಮಗೆ ಸ್ವಲ್ಪ ಹೊತ್ತು 1 ಅವರ್ ಮೂವ್ ಮಾಡುತ್ತೆ. ಆಮೇಲೆ ಒಂದು ಸೈಡ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಇದು ನನಗೆ ಫಸ್ಟ್ ಆಪ್ಷನ್ ಪ್ರಯಾರಿಟಿ ಪ್ರಕಾರ ತಿಳಿದಿರೋ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಮತ್ತೊಂದು ಚಾನ್ಸಸ್ ನೀವು ಇಗ್ನೋರ್ ಮಾಡೋ ಹಾಗಿಲ್ಲ. ಅದು ಏನಪ್ಪಾ ಅಂತಂದ್ರೆ ವೇವ್ 2 81
61.8 ಬರುತ್ತಲ್ಲ ಇಲ್ಲಿಗೆಲ್ಲ ಬರುತ್ತಲ್ಲ ಅದು 25,400 25,500 ಬರುತ್ತಲ್ವಾ. ಇದನ್ನು ನೀವು ಒಂದು ಮನಸ್ಸಲ್ಲಿ ಇಟ್ಕೋಬೇಕು, ಅದನ್ನು ಮರೆಯೋ ಹಾಗಿಲ್ಲ. ಓಕೆನಾ. ಸೊ ಈ 61.8 ರೇಷೋ ಆಮೇಲೆ 81 ಇವು ಎರಡು ರೇಷೋಸ್ ನೀವು ಮರೆಯೋ ಹಾಗಿಲ್ಲ. ಇದು ಯಾವ ವೇದಾಗ ಮಾರ್ಕೆಟ್ ಡಿಸೈಡ್ ಮಾಡಿದ್ರೆ ಇಲ್ಲೂ ಬರ್ಬೇಕಂತ ಡಿಸೈಡ್ ಮಾಡಿದ್ರೆ ಯಾವುದೇ ಒಂದು ವೇವ್ ಫಾರ್ಮ್ ಮಾಡಿ ಅದು ಇಲ್ಲಿವರೆಗೂ ಬರಬಹುದು. ಓಕೆ, ಬಟ್ ನನಗೆ ಮಾತ್ರ ಮಾರ್ಕೆಟ್ ನಾಳೆಗೆ ಆಫ್ಟರ್ 10:30 ಒಂದು ಸಡನ್ ಕ್ವಿಕ್ ಸ್ವಿಫ್ಟ್ ಅಪ್ವರ್ಡ್ ಮೂವ್ಮೆಂಟ್ ಬರ್ಬೋದು ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನಾನು ರಾಂಗು ಆಗ್ಬಹುದು. ಓಕೆ, ಸೊ ವೇಟ್ ಮಾಡಿ 10:30ವರೆಗೂ ಯಾರು ಟ್ರೇಡ್ ಮಾಡದೇ ಇರೋದೇ ಬೆಟರ್. ಓಕೆ, ಇದು ನಿಮಗೆ ನಿಫ್ಟಿ 50 ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ ನೋಡೋಣ. ಈಗ ಬ್ಯಾಂಕ್ ನಿಫ್ಟಿ ನಿನ್ನೆ ಹೇಳಿರೋ ಪ್ರಕಾರ ಇದು ನಿನ್ನೆ ಅನಾಲಿಸಿಸ್, ನಾನು ಇವತ್ತು ಇನ್ನೂ ಏನು ಚೇಂಜಸ್ ಮಾಡಿಲ್ಲ ಇದಕ್ಕೆ. ಸೊ ಇದು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು 58,729. ಸೊ 58,729 ನಾವು ಇಲ್ಲಿವರೆಗೂ 60 ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಮಾರ್ಕೆಟ್ ನಿಮಗೆ 58,800 ವರೆಗೂ ಬಂದಿದೆ. ಇನ್ನು 200 ಪಾಯಿಂಟ್ಸ್. ಸೊ ಇದು ಸಹ ಸೇಮ್ ಆಲ್ಮೋಸ್ಟ್ ಆಲ್ ನಿಮಗೆ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಬೇಕಾದ್ರೆ ಇಲ್ಲಿ ನೋಡಿ, ಈವ್ನಿಂಗ್ ಸ್ಟಾರ್ ಏನೋ ಅಂತಾರೆ ಇದಕ್ಕೆ, ನನಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ ಅದಕ್ಕೆ. ಬಟ್ ಇದು ಒಂದು ರಿವರ್ಸಲ್ ಪ್ಯಾಟರ್ನ್. ಇಲ್ಲಿ ನೀವು ಎಕ್ಸಾಕ್ಟ್ ಆಗಿ ನೋಡಿ, ಈ ಪ್ಯಾಟರ್ನ್ ಮಾತ್ರ ನೀವು ನೋಡಿ, ಇದು ಏನಿದೆಯಲ್ಲ ಇದು ಮಧ್ಯಾಹ್ನದ 1 ಗಂಟೆದು ಕ್ಯಾಂಡಲ್ ಎಕ್ಸಾಕ್ಟ್ಲಿ ಡೋಸಿ. ಇದು ಈ ಡೋಸಿ ಅಂತಂದ್ರೆ ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೇಕಾ ಇಲ್ಲ ಡೌನ್ ಸೈಡ್ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರೋ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದು. ಓಕೆ, ಆಮೇಲೆ ಇದು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ನೋಡಿ ನೀವು, ಇದರದ್ದು ಹೈ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಈವ್ನಿಂಗ್ ಸ್ಟಾರ್ ಇದು. ಓಕೆ, ಸೊ ಇದು ಒಂದು ಇಂಡಿಕೇಶನ್ ನಿಮ್ಗೆ ಬುಲ್ಲಿಶ್ ಮಾರ್ಕೆಟ್ ರಿವರ್ಸಲ್ ಸೈಡ್ ಇಂಡಿಕೇಶನ್ ಇದು. ಓಕೆ, ಸೊ ಹಾಗಿದ್ದಾಗ ನಾನು ಬ್ಯಾಂಕ್ ನಿಫ್ಟಿಯು ಸಹ ಇಲ್ಲಿಗೆ ಮುಗಿದಿದೆ, ಜಡ್ಡು 4th ವೇವ್ ಕಂಪ್ಲೀಟ್ ಆಗಿದೆ ಅಂತ ನಾನು ಇಲ್ಲಿಗೆ ಥಿಂಕ್ ಮಾಡ್ತೀನಿ. ಓಕೆ, ಬಟ್ ಇದು ಸಹ ಟೈಮ್ ವೈಸ್ ಅನಾಲಿಸಿಸ್ ನೋಡಿದ್ರೆ, ಟೈಮ್ ವೈಸ್ ಅನಾಲಿಸಿಸ್ ಫಿಫ್ಟೀನ್ ಕ್ಯಾಂಡಲ್ಸ್ 10 ಕ್ಯಾಂಡಲ್ಸ್ ಇದು ನಡೆಯಕ್ಕಾಗಲ್ಲ ಇಲ್ಲಿಂದ. ಓಕೆ, ಸೊ ನೋಡಿ 16 ಕ್ಯಾಂಡಲ್ ಆಗಿದೆ ಆಲ್ರೆಡಿ. ಇದು 17 ಕ್ಯಾಂಡಲ್, ಒಂದು ಕ್ಯಾಂಡಲ್ ಆ ಕಡೆಗೆ ಈ ಕಡೆಗೆ ಅಂದ್ರೆ ಎಕ್ಸಾಕ್ಟ್ಲಿ ಟೈಮ್ ಓವರ್ ಲ್ಯಾಪ್ ಆಗತ್ತಲ್ವಾ. ಸೊ ಆ ಕಂಡೀಷನ್ ನೀವು ಹಿಡ್ಕೊಂಡು ನೋಡಿದ್ರೆ ಇದು 15 ಕ್ಯಾಂಡಲ್, ಇದು ನೀವು ಇದನ್ನಷ್ಟೇ ಕನ್ಸಿಡರ್ ಮಾಡಿದ್ರೆ ಇದು 16 ಕ್ಯಾಂಡಲ್ ಆಗುತ್ತೆ. ಇದು ನೀವು ಡೋಜಿ ಏನಿದೆಯಲ್ವಾ, ಡೋಜಿನ ನೀವು ಯಾವ್ದು ಕಡೆ ಬೇಕಾದ್ರೂ ನೀವು ಕನ್ಸಿಡರ್ ಮಾಡಬಹುದು. ಅದನ್ನ ನೀವು ರಿವರ್ಸಲ್ ಅಂತ ಕನ್ಸಿಡರ್ ಮಾಡಬಹುದು, ಇಲ್ಲ ಪ್ರೀವಿಯಸ್ ಇದಕ್ಕೆ ಕನ್ಸಿಡರ್ ಮಾಡಬಹುದು. ಸೊ ಆಲ್ಮೋಸ್ಟ್ 15 + 16 ಅಂತಂದ್ರೆ ನನಗನ್ಸತ್ತೆ ಇದು ಆಲ್ಮೋಸ್ಟ್ ಆಲ್ ಇದು ಇದರದ್ದು ಟೈಮ್ ಪೀರಿಯಡ್ ಮುಗಿದಿದೆ ಅನ್ಸುತ್ತೆ ನನಗೆ. ಇದು ಮಾತ್ರ ಕಂಪ್ಲೀಟ್ ನಿಮಗೆ ರಿವರ್ಸಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಇದು ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ 6 ಸೈನ್ಸ್ ತೋರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಈಗ ಸ್ವಲ್ಪ ಟೈಮ್ ಡಿಫರೆನ್ಸ್ ಇದೆ, 1 hour ಟೈಮ್ ಡಿಫರೆನ್ಸ್ ಇದೆ. ಇದು ಆಲ್ರೆಡಿ ಟೈಮ್ ಪ್ರಕಾರ ತನ್ನ ಟೈಮ್ ಅನಾಲಿಸಿಸ್ ಅಲ್ಲಿ ಇದು ಬುಲ್ಲಿಶ್ ಅಲ್ಲಿ ಎಂಟರ್ ಆಗಿದೆ. ನಿಫ್ಟಿ ಇನ್ನು ಎಂಟರ್ ಆಗೋದಿದೆ. ಸೊ ಇನ್ನೊಂದು ಮಾರ್ಕೆಟ್ ಅಪ್ ಸೈಡ್ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮುಂಜಾನೆ 10:30 ತುಂಬಾ ಕ್ರೂಸಿಯಲ್ ಟೈಮಿಂಗ್. ಓಕೆ, ಸೊ ಇದು ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ಸ್ವಲ್ಪ ಗೋಲ್ಡ್ ಅಲ್ಲಿ ಹೋಗೋಮ. ಇದು US ಗೋಲ್ಡ್. ಸೊ ನಾನು ನಿನ್ನೆ ಏನ್ ಥಿಂಕ್ ಮಾಡಿದೀವಿ, ಇದು ABC ಮುಗಿದ್ ಬಿಡುತ್ತೆ ಅಂತ ನಾವು ಗೆಸ್ ಮಾಡಿದ್ವಿ. ಓಕೆನಾ. ಸೊ ನಾನು ಇಲ್ಲಿ ಟೈಮ್ ಪೀರಿಯಡ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಅಪ್ವರ್ಡ್ ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಬಟ್ ಅದು ಅಪ್ವರ್ಡ್ ಹೋಯ್ತು, ಬಟ್ ಅದು ವೇವ್ 5 ಆಗಿರ್ಲಿಲ್ಲ.
ಓಕೆ. ಸೊ ಇದು ಈಗ ನಿಮಗೆ ಇದು ಟ್ರಯಾಂಗಲ್ ಅಲ್ಲಿ ಇದೆ. ಓಕೆ, ಸೊ ಇದನ್ನ ಟ್ರಯಾಂಗಲ್ ನ ಯಾವತ್ತು ನೀವು ABCDE ಅಂತ ಕೌಂಟ್ ಮಾಡಬೇಕಾಗುತ್ತೆ. ಇದು 0, ಇದು A, ಇದು B, ಇದು C, ಇದು D, ಇದು E. ಓಕೆ, ಸೊ ಈಗ ಮಾರ್ಕೆಟ್ ಇಲ್ಲಿಗೆ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ. ಓಕೆ, ಇಲ್ಲ ಇದೇ ರೇಂಜ್ ಅಲ್ಲಿ ಇರುತ್ತೆ ಯಾವತ್ತು. ನಿಮ್ಗೆ ಈ ಟ್ರಯಾಂಗಲ್ ಇದೆಯಲ್ವಾ, ಇದು ಈ ನೀವು ಟ್ರೆಂಡ್ ಲೈನ್ಸ್ ಏನಿದೆಯಲ್ವಾ, ಈ ಟ್ರೆಂಡ್ ಲೈನ್ ಬ್ರೇಕ್ ಆದ ನಂತರ ನೀವು ಮೂವ್ ಆಗಬೇಕು. ಓಕೆ, ಸೊ ಇದು ನಿಮಗೆ 5 ಇದು ಇಲ್ಲಿಗೂ ಮುಗಿಬಹುದು. ಇದು ಏನಿದೆಯಲ್ವಾ, ಇಲ್ಲಿಂದನೂ ಮುಗಿಬಹುದು, ಇಲ್ಲಿಂದ ಎನಿ ಟೈಮ್ ಮುಗಿಬಹುದು. ಇದು ನಿಮ್ಗೆ ಇಲ್ಲೇ ಇರಬಹುದು, ಇಲ್ಲ ಇಲ್ಲಿವರೆಗೂ ಬರ್ಬೋದು. ಸೊ ನನಗನ್ಸಿದ ಪ್ರಕಾರ ನಿಮ್ಗೆ ಇದು ಇಲ್ಲಿಂದನೂ ಮುಗಿಯೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನಿಮ್ಗೆ ವೇವ್ 4 ಇಲ್ಲಿಗೆಲ್ಲ ಮುಗಿಯುತ್ತೆ, ಆಮೇಲೆ ಅಪ್ ಸೈಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಟ್ರೆಂಡ್ ಲೈನ್ ಇಂಪಾರ್ಟೆಂಟ್. ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಆದ್ರೆ ನೀವು ಮತ್ತೆ ಮೇಲ್ಗಡೆ ಮೂವ್ಗೆ ರೈಡ್ ಮಾಡಬಹುದು. ಓಕೆ, ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಗೋಲ್ಡ್ ಅಲ್ಲಿ ಈ ಇಷ್ಟು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅನ್ನು ನೋಡಿದ್ರೆ ಎಲ್ಲವೂ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ ನನಗೆ. ಇಲ್ಲಿಂದನೇ ಅಪ್ ಸೈಡ್ ಹೋಗೋ ಚಾನ್ಸಸ್ ನನಗೆ ಹೆಚ್ಚಿಗೆ ಅನಿಸ್ತಾ ಇದೆ. ಓಕೆ, ಸೊ ಇನ್ ಕೇಸ್ ಒಂದ್ ವೇಳೆ ಇಲ್ಲಿಂದನೇ ನಿಮ್ಗೆ ಮಾರ್ಕೆಟ್ ಅಪ್ ಸೈಡ್ ಮೂವ್ಮೆಂಟ್ ಆದ್ರೆ, ನಿಮ್ಗೆ 3, 4 ಆದ್ರೆ 5 ಮೂವ್ ಎಲ್ಲಿವರೆಗೂ ಹೋಗ್ಬಹುದು ಅಂತ ಹೋಗ್ಬೇಕಂತಂದ್ರೆ 127% ಮಿನಿಮಮ್ ಇಟ್ಕೋದೆ. 4377 4377 ಈಗ ಎಲ್ಲಿದೆ ಮಾರ್ಕೆಟ್? 4316 ಇದೆ. ಸೊ ಅರೌಂಡ್ 50 ಪಾಯಿಂಟ್ಸ್ ನಿಮ್ಗೆ ಇನ್ನು ಇಲ್ಲಿಂದ ಅಪ್ ಸೈಡ್ ಮೂವ್ಮೆಂಟ್ ಸಿಗಬಹುದು. ಓಕೆ, 1 2 ಇದು 3 ಮುಗಿಯುತ್ತೆ ನಿಮ್ದು ಇಲ್ಲಿಗೆ ಮತ್ತೆ. ಓಕೆ, ಸೊ ಇದು ನನಗೆ ಟೈಮ್ ಬಿಂಗ್ ಈ ತರ ಅನಿಸ್ತಾ ಇದೆ. ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿ ಇರಿ, ಯಾಕಂತಂದ್ರೆ ಇದು ಟ್ರಯಾಂಗಲ್ ಅಲ್ಲಿ ಇದೆ. ಈ ಟ್ರಯಾಂಗಲ್ ಮತ್ತೆ ವೇವ್ 4 ಎರಡು ಒಂದು ಡೆಡ್ಲಿ ಕಾಂಬಿನೇಷನ್ ಇದು. ಓಕೆ, ಇದರಲ್ಲಿ ನಿಮಗೆ ಮೂವ್ಮೆಂಟ್ ಗೆಸ್ ಮಾಡಕ್ಕೆ ಆಗಲ್ಲ. ಮಾರ್ಕೆಟ್ ಇಲ್ಲಿಗೆ ಬಂದನು ಮೇಲ್ಗಡೆ ಹೋಗ್ಬೋದು, ಇಲ್ಲ ಇಲ್ಲಿಂದಾನೇ ಮೇಲ್ಗಡೆ ಹೋಗ್ಬೋದು. ಓಕೆ, ಯಾವಾಗ ನಿಮ್ಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗತ್ತಲ್ವಾ, ಅವಾಗ ಎಂಟ್ರಿ ಮಾಡೋದು ಒಂಥರ ನನಗೆ ಸೇಫ್ ಅನ್ಸುತ್ತೆ. ಸೊ ಇದನ್ನ ಇನ್ನು 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ, ಓಕೆ ಸದ್ಯದ ಮಟ್ಟಿಗೆ ಇಷ್ಟೇ ಇರಲಿ. ಇದು ತುಂಬಾ ಮತ್ತೆ ಡೀಪ್ ಆಗಿ ಮತ್ತೆ ಇದಾಗುತ್ತೆ, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಇದ್ರ ಮೂವ್ಮೆಂಟ್ ಇಲ್ಲಿವರೆಗೂ ಅಷ್ಟೇ. ಸದ್ಯದ ಮಟ್ಟಿಗೆ 4377 ವೇವ್ 5 ಕಂಪ್ಲೀಷನ್ ವರೆಗೂ ಥಿಂಕ್ ಮಾಡಿ. ಮತ್ತೆ ನಾಳೆಗೆ ಯಾವ ತರ ಮೂವ್ ಆಗುತ್ತೆ ಅದ್ರ ನೆಕ್ಸ್ಟ್ ಮತ್ತೆ ಹೇಳ್ತೀನಿ. ಓಕೆ, ಈಗ ಬಿಟ್ ಕಾಯಿನ್ ನೋಡುವ ಸ್ವಲ್ಪ. ಬಿಟ್ ಕಾಯಿನ್ ಇವನ್ ಜೆಡ್ ಫಿಲ್ ರೇಷಿಯೋ ಹಿಡಿದ್ರು ಇನ್ನೂ ಇದು 84,500 ವರೆಗೆ ಆದ್ರೆ ಬರಲೇಬೇಕು. ನನಗೆ ಇಲ್ಲಿ ಇದು ಟ್ರಯಾಂಗಲ್ ಅಲ್ಲಿ ಎಂಟರ್ ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ. ಇದು ಈ ತರ ಟ್ರಯಾಂಗಲ್ ಅಲ್ಲಿ ಎಂಟರ್ ಆಗಬಹುದು ಅಂತ ನನಗೆ ಅನ್ಸುತ್ತೆ. ಆ ಸದ್ಯದ ಮರಿಗೆ ಅಂತೂ ಇದು ನನಗೆ ಇನ್ನು ಇಲ್ಲಿ ಸ್ವಲ್ಪ 84,000 ವರೆಗೆ ಆದ್ರೆ ನನಗೆ ಬಿಯರಿಶ್ ಅನಿಸ್ತಾ ಇದೆ ಇದು. ಓಕೆ, ಸೊ ಒನ್ಸ್ ಜೆಡ್ ಫಾರ್ಮ್ ಆದ್ರೆ ನಮ್ಗೆ ಇದು ಅಪ್ ಸೈಡ್ ಮೂವ್ಮೆಂಟ್ ಕೊಡೋ ಚಾನ್ಸಸ್ ಹೆಚ್ಚಿಗಿದೆ. ಓಕೆ, ಸೊ ಇದರಲ್ಲಿ ಏನ್ ಮಚ್ ಡಿಫರೆನ್ಸ್ ಏನ್ ನನಗೆ ಅನ್ಸಿಲ್ಲ. ಓಕೆ, ಡಬ್ಲ್ಯೂ ಇದು ಎಕ್ಸ್, ಮತ್ತೆ ಇದರಲ್ಲಿ WXY X ಜೆಡ್ ಮೂವ್ಮೆಂಟ್ ವರೆಗೆ ನಾನು ನೋಡ್ತಾ ಇರೋದು. ಇವನ್ ಈ ರೇಷಿಯೋ ಅಲ್ಲ ತಂದ್ರೆ ಇದನ್ನು ಒಂದು ಇದು ಮಾಡಬಹುದು. ಒಂದು ನಿಮಿಷ. ಓಕೆ,
ಸೊ ಈ ತರದ ಜೆಡ್ ಫೇಲಿಯರ್ 38 ಇಲ್ಲಿ ಬರುತ್ತೆ, ಈ ತರದ್ದು 38 ಇಲ್ಲಿ ಬರುತ್ತೆ. ಸೊ ಓವರ್ ಆಲ್ ಇನ್ನು ಸ್ವಲ್ಪ ಕೆಳಗಡೆನೆ ಇದೆ. ಫಸ್ಟ್ ಈ ಲೆಗ್ ಅಷ್ಟೇ ನಾವು ನೋಡಿದ್ರೆ, ಈ ಲೆಗ್ ಅಷ್ಟೇ ನೋಡಿದ್ರೆ ಮಿನಿಮಮ್ ಇಲ್ಲಿ 84 ವರೆಗೆ ಬರಬೇಕು. ದ ಹೋಲ್ ಲೆಗ್ ನೋಡಿದ್ರೆ ನಮಗೆ ಈ 38 ಎಷ್ಟು ಹೋದ್ರೆ 77,000 ವರೆಗೆ ಆದ್ರೆ ಬರಲೇಬೇಕು. ಓಕೆ, ಸೊ ಓವರ್ ಆಲ್ ಬಿಟ್ ಕಾಯಿನ್ ಮಾತ್ರ ನನಗೆ ಇದು ಬೇರಿಶ್. ಓಕೆ, ನೀವು ಸ್ವಲ್ಪ ಮೇಲ್ಗಡೆ ಹೋದ್ರೆ ಇಟ್ಸ್ ಜಸ್ಟ್ ಸೆಲ್ ಆನ್ ರೈಸ್ ಅಂತ ಅಷ್ಟೇ, ಆ ಮಾರ್ಕೆಟ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಕಂಪ್ಲೀಟ್ ನಿಮ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಾರೆಕ್ಸ್ ಮತ್ತೆ ಫಾರೆಕ್ಸ್ ಅಂದ್ರೆ US ಗೋಲ್ಡ್ ಪ್ಲಸ್ ಬಿಟ್ ಕಾಯಿನ್. ಸೊ ನಾನು ಹೇಳಿದ್ದು ನಿಮ್ಗೆ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳ್ಕೊತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ, ಲೈಕ್ಸ್ ನ ಕೊಡಿ. ಆಮೇಲೆ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್, ಕೋರ್ಸ್ ವರ್ಕ್ ಅಲ್ಲಿ ಇರೋ ಏನ್ ವಿಡಿಯೋಸ್ ಇದಾವೆ ಅದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಅದನ್ನೆಲ್ಲ ನೀವು ನೋಡಿದ್ರೆ ನಾನು ಇಲ್ಲಿ ಏನ್ ಹೇಳ್ತಿದ್ದೇನೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಸೊ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.